ರೋಹಿತ್ ಶರ್ಮಾ ಅವರು ನಾಳೆಯ ಟೆಸ್ಟ್ ಮ್ಯಾಚ್ಗೆ ಡ್ರಾಪ್ ಆಗಿದ್ದಾರೆ ಅಥವಾ ರೆಸ್ಟ್ ತಗೊಂಡಿದ್ದಾರೆ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ವೇಕ್ಷೇಮ ಸೌಖ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟಾಕ್ಸ್ ಯೂಟ್ಯೂಬ್ ಚಾನಲ್. ಎಸ್, ಅಫಿಷಿಯಲ್ ನ್ಯೂಸ್ ಬಂದಿದೆ. ಏನು ಅಂತಂದರೆ, ರೋಹಿತ್ ಶರ್ಮಾ ಅವರು ನಾಳೆಯಿಂದ ಪ್ರಾರಂಭ ಆಗ್ತಾ ಇರುವಂತಹ 5ನೇ ಟೆಸ್ಟ್ ಮ್ಯಾಚಿಗೆ ಅವರು ಲಭ್ಯರಿಲ್ಲ. ಅವರೇ ಆಪ್ಟೆಡ್ ಔಟ್ ಅಂತ ಒಂದು ವರದಿ ಬರ್ತಾ ಉಂಟು. ಬಟ್ ಡ್ರಾಪ್ಡ ಅದು ಗೊತ್ತಿಲ್ಲ, ಡ್ರಾಪ್ ಮಾಡಿದಾರ ತಂಡದಿಂದ ಅದು ಗೊತ್ತಿಲ್ಲ. ಬಟ್ ಟ್ವಿಟ್ಟರಲ್ಲಿ ಎಲ್ಲ ಕಡೆ ನೋಡಿದಾಗ ಏನು ಕಾಣ್ತಾ ಉಂಟಂತಂದರೆ, ರೋಹಿತ್ ಶರ್ಮಾ ಅವರೇ ಇಲ್ಲ, ನಾನು ಸೆಲೆಕ್ಟ್ ಮಾಡೋದು ಬೇಡ, ನಾನು ಬೆಂಚಲ್ಲಿ ಕೂತ್ಕೊಳ್ತೇನೆ, ಗಿಲ್ ಅವರು ಆಡಲಿ ಅಂತ ಹೇಳಿದ್ದಾರೆ ಅಂತ ಹಾಗೆ ಬರ್ತಾ ಉಂಟು. ಏನೇ ಇರಲಿ, ಬಟ್ ಭಾರತದ ಕ್ರಿಕೆಟ್ ಒಂದು ವಲಯದಲ್ಲಿ ಇದು ಒಳ್ಳೆಯ ನ್ಯೂಸ್ ಅಲ್ಲ. ಎಸ್ಪೆಷಲಿ ನ್ಯೂಜಿಲೆಂಡ್ ಸೀರೀಸಿಂದ ಪೂರ್ತಿ ತಲೆ ಕೆಳಗೆ ಕಾಲ ಮೇಲೆ ಆಗಿ ಹೋಗಿದೆ ಭಾರತ ತಂಡ. BGTಯ ಕೊನೆಯ ಟೆಸ್ಟ್ ಮ್ಯಾಚ್ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಉಂಟು. ಸಿಡ್ನಿಯಲ್ಲಿ ಸ್ಟಾರ್ಟ್ ಆಗ್ತಾ ಇರೋದು, ಬೆಳಗ್ಗೆ 5 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ಆಲ್ರೆಡಿ 2-1 ಅಂತರದಿಂದ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಆಸ್ಟ್ರೇಲಿಯಾ. ಈ ಮ್ಯಾಚ್ ಗೆದ್ದರೆ 3-1 ಅಂತರದಿಂದ ಸೀರೀಸ್ ಗೆಲ್ತಾರೆ. ಮತ್ತು ಒಫಿಷಿಯಲಿ WTC ಫೈನಲಿಗೆ ಆಸ್ಟ್ರೇಲಿಯಾ ಕೂಡ ಸೆಲೆಕ್ಟ್ ಆಗ್ತದೆ. ಆಲ್ರೆಡಿ ಸೌತ್ ಆಫ್ರಿಕಾ ಸೆಲೆಕ್ಟ್ ಆಗಿದೆ ಒಫಿಷಿಯಲಿ. ಈಗ ಇವರು ಮತ್ತೆ ಸೆಲೆಕ್ಟ್ ಆಗ್ತಾರೆ. ಭಾರತ ನಾಳೆ ಗೆಲ್ಲಲೇಬೇಕು, ನಾಳಿನ ಟೆಸ್ಟ್ ಮ್ಯಾಚ್ ಗೆಲ್ಲಲೇಬೇಕು. ಯಾಕಂತಂದರೆ WTCಗೆಲ್ಲ WTC ಎಲ್ಲ ಬಿಟ್ಟಾಕಿ, ಅದು ಹೋಗೋದು ಬೇಡ, ಮತ್ತು ಅಲ್ಲಿ ಸೋತ್ಕೊಂಡ್ಬರೋದು ಬೇಡ, ಅಥವಾ ಬೇರೆಯವರ ಕೃಪಾ ಕಟಾಕ್ಷದಿಂದೆಲ್ಲ ಹೋಗೋದು ಬೇಡ. ನಾವು ಈಗ ಶ್ರೀಲಂಕಾವನ್ನು ಬೇಡೋದು ಬೇಡ, ಅಣ್ಣ ನೀನು 2 ಮ್ಯಾಚ್ ಸಹ ವಿನ್ ಆಗೋ ಆಸ್ಟ್ರೇಲಿಯಾ ಮೇಲೆ, ಅದೆಲ್ಲ ಬೇಡ. ಈ ಸಲದ WTCಗೆ ಸೆಲೆಕ್ಟ್ ಆಗೋದು ಬೇಡ ಫೈನಲಿಗೆ. ಬಟ್ BGTಯನ್ನು ನಾವು ನಮ್ಮ ಬಳಿಯೇ ಇಟ್ಕೊಳ್ಬೇಕು ಅಂತ ಇದ್ದರೆ ಈ ಟೆಸ್ಟ್ ಮ್ಯಾಚನ್ನು ನಾವು ಗೆಲ್ಲಲೇಬೇಕು. ಸರಣಿಯನ್ನು 2-2 ಅಂತರದಿಂದ ಡ್ರಾ ಮಾಡಿಕೊಳ್ಳೇಬೇಕು. ಆಗ ಮಾತ್ರ ಸೀರೀಸ್ ನಮ್ಮ ಕೈಯಲ್ಲಿ ಇರ್ತದೆ. ಯಾಕಂತಂದರೆ ಪ್ರೀವಿಯಸ್ BGT ಸೀರೀಸ್ ನಾವು ವಿನ್ ಆಗಿರೋದ್ರಿಂದಾಗಿ ಟ್ರೋಫಿ ನಮ್ಮ ಹತ್ರ ಉಂಟು, ನಾವು ಅವರಿಗೆ ಕೊಡೋದು ಬೇಡ. ಸೊ ಆದ್ದರಿಂದ ಗೆಲ್ಲಬೇಕು. ಎಸ್, ರೋಹಿತ್ ಶರ್ಮಾ ಅವರು ತೀವ್ರ ರನ್ ಬರಗಾಲ ಅನುಭವಿಸ್ತಿದ್ದಂಥ ಭಾರತದ ನಾಯಕ ರೋಹಿತ್ ಶರ್ಮಾ ಅವರು ಈಗ ಲಭ್ಯರಿಲ್ಲ ಅಂತ ನ್ಯೂಸ್ ನಾನು ನೋಡಿರೋದು. ಮತ್ತು ನಾಳೆ ಅವರು ಆಡಿದರೆ ಮತ್ತೆ ನನಗೆ ಬೈಬೇಡಿ, ಬಟ್ ಇಟ್ ವಾಸ್ ಎಕ್ಸ್ಪೆಕ್ಟೆಡ್. ಅಂದರೆ 4th ಟೆಸ್ಟ್ ಮ್ಯಾಚ್ ಆದಮೇಲೆ ಅದು ಅಷ್ಟು ಇತ್ತಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಈ ಶುಡ್ ಬಿ ಡ್ರಾಪ್ಡ್. ಹಾಗೆ ಕೊಹ್ಲಿಯವ್ರ ಮೇಲೆ ಸಹ ಉಂಟಪ್ಪ, ಕೊಹ್ಲಿಯವ್ರ ಮೇಲೆ ಸಹ ತೂಗು ಗೊತ್ತೇ ಉಂಟು. ಬಟ್ ಅವರು ಫಸ್ಟ್ ಟೆಸ್ಟಲ್ಲಿ ಸೆಕೆಂಡ್ ಇನ್ನಿಂಗ್ಸಲ್ಲಿ 100 ಹೊಡೆದಿರೋದ್ರಿಂದಾಗಿ, ಆ್ಯಂಡ್ ಅವರು ಎಲ್ಲಿ ಸಹ ಈ ಒಂದು ಟೆಸ್ಟ್ ಸೀರೀಸಲ್ಲಿ ಅಂದರೆ ಹೆದರಿ ಆಡಿದಾಗ ಎಲ್ಲಿ ಸಹ ಅನ್ನಿಸ್ತಿರಲಿಲ್ಲ. ಇವರಾಗೇ ವಿಕೆಟ್ ಒಪ್ಪಿಸ್ತಿದ್ರು ಕೊಹ್ಲಿಯವರು. ನಿಮ್ಗೆ ಗೊತ್ತುಂಟಲ್ಲ ಅವ್ರು ಹೇಗೆ ಔಟ್ ಆಗ್ತಿದ್ದಾರೆ ಅಂತ, ಔಟ್ಸೈಡ್ ಆಫ್ ಕೆಣಕ್ಲಿಕ್ಕೆ ಹೋಗಿ. ಸೊ ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ಕೊಹ್ಲಿ ಅವ್ರನ್ನ ಹಾಗೆಲ್ಲ ಡ್ರಾಪ್ ಮಾಡಲಿಲ್ಲ. ಬಟ್ ರೋಹಿತ್ ಶರ್ಮಾ, ಓ ಮೈ ಗಾಡ್, ಇಟ್ ವಾಸ್ ಸೋ ಆಬ್ವಿಯಸ್. ರಿಫ್ಲೆಕ್ಸ್ ಭಯಂಕರ ಡೌನ್ ಆಗಿದೆ, ಹೇಗಾಗೋ ಔಟ್ ಆಗ್ತಾ ಇದ್ದಾರೆ, ಹೀಗೂ ಔಟ್ ಆಗ್ಬೋದು ಅಂತ ಅನ್ನಿಸ್ತೈತೆ ಎಲ್ರಿಗೂ. ಸೊ ಆದ್ದರಿಂದ ಒಂದು ಕಾನ್ಫಿಡೆನ್ಸ್ ಕೂಡ ಕಡಿಮೆ ಇರೋದ್ರಿಂದಾಗಿ ಅವರು ಆಡ್ತಾ ಇಲ್ಲ. ಬುಮ್ರಾ ಅವರಿಗೆ ಮತ್ತೆ ಪುನಃ ನಾಯಕತ್ವ ಕೊಡ್ತಾ ಇದ್ದಾರೆ, ಗೊತ್ತಿಲ್ಲ. ಬಟ್ ಈಗ ನ್ಯೂಜಿಲೆಂಡ್ ಸೀರೀಸ್ ಇಂದ ಭಾರತದ ಒಂದು ಏನು ಕ್ರಿಕೆಟ್ ಪೂರ್ತಿ ತಲೆ ಕೆಳಗೆ ಕಾಲ್ಮೇಳೆ ಆಗಿ ಹೋಗಿದೆ. ಯಾರೂ ಕೂಡ ಕಂಡು ಕೇಳರಿದಂಥ ರೀತಿಯಲ್ಲಿ 0-3 ಅಂತರದಿಂದ ವೈಟ್ ವಾಶ್ ಮಾಡಿಕೊಂಡ್ರಲ್ಲ ನ್ಯೂಜಿಲೆಂಡ್ ಮೇಲೆ, ಅಲ್ಲಿಂದ ಅದು ಕಂಟಿನ್ಯೂಸ್ ಆಗಿ ಈಗ ನೋಡಿ, ಆ 3 ಟೆಸ್ಟ್ ಮ್ಯಾಚಿಗೆ ಸಹ ರೋಹಿತ್ ಶರ್ಮಾ ಅವರು ನಾಯಕರಾಗಿದ್ದರು. ಅದಾದಮೇಲೆ ಫಸ್ಟ್ ಟೆಸ್ಟಿಗೆ ಇರಲಿಲ್ಲ BGTದು, ಸೆಕೆಂಡ್ ಟೆಸ್ಟ್ ಮ್ಯಾಚ್ ಸೋತರು, ಒಟ್ಟು 4 ಟೆಸ್ಟ್ ಮ್ಯಾಚ್ ಸೋತರು. 3rd ಟೆಸ್ಟ್ ಮ್ಯಾಚ್ ಡ್ರಾ ಆಯಿತು ಪುಣ್ಯಕ್ಕೆ. ಅದಾದಮೇಲೆ ಮತ್ತೆ ಪುನಃ 4th ಟೆಸ್ಟ್ ಮ್ಯಾಚ್ ಸೋತರು. ಸೊ 5 ಟೆಸ್ಟ್ ಮ್ಯಾಚ್ಗಳನ್ನು ಅವರು ನಾಯಕರಾಗಿ ಕಾರ್ಯನಿರ್ವಹಿಸಿದಂತಹ ಕಳೆದ 6 ಟೆಸ್ಟ್ ಮ್ಯಾಚ್ಗಳಲ್ಲಿ 5 ಟೆಸ್ಟ್ ಮ್ಯಾಚ್ ಭಾರತ ಸೋತಿದೆ, ಆ್ಯಂಡ್ 1 ಟೆಸ್ಟ್ ಮ್ಯಾಚ್ ಡ್ರಾ ಆಯಿತು. ಅದು ಸಹ ಮಳೆಯಿಂದಾಗಿ, ಇಲ್ಲದಿದ್ದರೆ ಅದು ಸಹ 6-6 ಸೋಲು ಅಂತ ಆಗ್ತಾಯಿತ್ತು. ಸೊ ಅದೆಲ್ಲ ಗಮನಿಸಿದಾಗ ಭಾರತ ಕ್ರಿಕೆಟ್ಗೆ ಸಡನ್ನಾಗಿ ಯಾರ ಕೆಟ್ಟ ದೃಷ್ಟಿ ಬಿತ್ತು ಅಂತ ಖಂಡಿತ ಸಹ ಅನ್ನಿಸ್ತದೆ. ಆ 3-3 ನಾವು ವಿನ್ ಆಗಿದ್ದಿದ್ರೆ, ಅಂದರೆ ಅಲ್ಲಿಯ ತನಕ ಭಾರತದ ಟೆಸ್ಟ್ ಕ್ರಿಕೆಟ್ ಭಯಂಕರ ಸ್ಟ್ರಾಂಗ್ ಹಾಗೆ ಹೀಗೆ ಅಂತ ಹೇಳ್ತಿದ್ದೆವು. ಸೊ ನಮಗೆ ವಿಲನ್ ಆಸ್ಟ್ರೇಲಿಯಾ ಅಲ್ಲ, ನಮಗೆ ಪ್ರತಿ ಸಲ ಸಹ ವಿಲನ್ ಯಾರು ಅಂತಂದರೆ ನ್ಯೂಜಿಲೆಂಡ್ ಬಂದು ಎಂತಾರು ಒಂದು ಅಡಿ ಮೇಲೆ ಮಾಡಿ ಆಗ್ತದೆ. ICC ಟೂರ್ನಮೆಂಟಲ್ಲಿ ಆಗಿರ್ಬೋದು, ಅಥವಾ ಮೊನ್ನೆ ನಡೆದಂಥ ಟೆಸ್ಟ್ ಸೀರೀಸಲ್ಲಿ ಆಗಿರ್ಬೋದು. ಅದಂತೂ ಈವನ್ ಸ್ಟಾರ್ ಸ್ಪೋರ್ಟ್ಸು, ಜಿಯೋ ಎಲ್ಲ ಕಡೆಗೆ ಏನಿತ್ತು, ಓಕೆ ಅದು 3-0 ಅಂತರದಿಂದ ಭಾರತ ವೈಟ್ ವಾಶ್ ಮಾಡ್ತದೆ. BGTಗೆ ಇದೊಂಥರ ಪ್ರಿಪ್ಯಾರೇಷನ್ ಹಾಗೆ ಹೀಗೆ ಅಂತ. ಎಂಥ ಪ್ರಿಪ್ಯಾರೇಷನ್ ಮಾರ್ರೆ, BGTಯಲ್ಲಿ ನಮ್ಮ ಬ್ಯಾಟ್ಸ್ಮನ್ ಕಂಪ್ಲೀಟ್ ಫೇಲ್ಯೂರ್ ಆಗಿ ಹೋದರು, ಇನ್ಕ್ಲೂಡಿಂಗ್ ರೋಹಿತ್ ಶರ್ಮಾ ಅವರು ಎಲ್ಲರ ಸಹ ಫೇಲ್ಯೂರ್ ಆಗಿ ಹೋದರು. ಓಕೆ, ಸರ್ಫರಾಜ್ ಖಾನ್ ಹಿಯರ್ ಆ್ಯಂಡ್ ದೇರ್ ಕೆಲವು ಇಂಡಿವಿಜುವಲ್ ಇನ್ನಿಂಗ್ಸ್ ಬಂತು, ಬಿಟ್ಟರೆ ಕಂಪ್ಲೀಟ್ ಫೇಲ್ಯೂರು. ಬೌಲಿಂಗ್ ಕೂಡ ಅಶ್ವಿನ್ ನೋಡಿ, ಅಶ್ವಿನ್ ಪ್ರೀವಿಯಸ್ ನ್ಯೂಜಿಲೆಂಡ್ ಪ್ರೀವಿಯಸ್ ಸೀರೀಸ್ ಯಾವುದಾಗಿತ್ತು, ಐ ಥಿಂಕ್ ಬಾಂಗ್ಲಾದೇಶದ ಮೇಲೆ ಅಂತ ಅಂದ್ಕೊಳ್ತೇನೆ. ಮ್ಯಾನ್ ಆಫ್ ದ ಸೀರೀಸ್ ಅವರಾಗಿದ್ರ ಅಶ್ವಿನ್ ಅವರು, ಅಲ್ಲಿಯ ತನಕ ಚಾಂಪಿಯನ್ ಹಾಗೆ ಹೀಗೆ. ನ್ಯೂಜಿಲೆಂಡ್ ಸೀರೀಸಲ್ಲಿ ಅವರಿದ್ದು ಪರ್ಫಾರ್ಮೆನ್ಸ್ ಬಿಲೋ ಆ್ಯಾವ್ರೇಜ್ ಇತ್ತು. ಸೊ ಅಲ್ಲಿಂದ
ಅವರಿಗೆ ಸಹ ಮನಸ್ಸಲ್ಲಿ ಕಾಡ್ಲಿಕ್ಕೆ ಸ್ಟಾರ್ಟ್ ಆಯ್ತಾ ಅಂತ, ಆಯ್ತು ನಂದು ಕರಿಯರ್ ಮುಗಿತಾ ಉಂಟು ಅಂತ. ಮತ್ತು ಔಟ್ಸೈಡ್ ಏಷ್ಯಾ ಗೊತ್ತುಂಟು, ಅವ್ರಿಗೆ ಅಷ್ಟು ಚಾನ್ಸ್ ಕೊಡೋದಿಲ್ಲ. ಸೊ ಅವರು ರಿಟೈರ್ಮೆಂಟ್ ಕೂಡ ಘೋಷಣೆ ಮಾಡಿಬಿಟ್ರು. ಸೊ ಒಂದು ಸೀರೀಸ್ ಕ್ರಿಕೆಟಿಗನ ಲೈಫಲ್ಲಿ ಹೇಗೆಲ್ಲ ಆಟ ಆಡಿ ಬಿಡ್ತದೆ ಅನ್ನೋದಕ್ಕೆ ನ್ಯೂಜಿಲೆಂಡ್ ಸೀರೀಸ್ ಸಾಕ್ಷಿ. ಅಲ್ಲಿಂದ ಫುಲ್ ಕಾನ್ಫಿಡೆನ್ಸ್ ಲೋ ಇರುವಂಥ ಭಾರತ ತಂಡ ಫಸ್ಟ್ ಟೆಸ್ಟ್ ಮ್ಯಾಚ್ ಗೆದ್ದಿತ್ತು. ಅದು ಬುಮ್ರಾ ಅವರ ಮ್ಯಾಜಿಕ್ಕಿಂದಾಗಿ. ಫಸ್ಟ್ ಇನ್ನಿಂಗ್ಸಲ್ಲಿ ಏನು ಡಬ್ಬ ಥರವೇ ಆಡಿದಿದ್ರು ಅಲ್ವಾ, ನಿಮಗೆ ಗೊತ್ತುಂಟು. ಸೊ ಈಗ 5th ಟೆಸ್ಟ್ ಮ್ಯಾಚ್, ಸಿಡ್ನಿ ಟೆಸ್ಟ್ ಮ್ಯಾಚಲ್ಲಿ ಗಿಲ್ ಅವರು ಬರ್ತಾರೆ, ರೋಹಿತ್ ಶರ್ಮಾ ಅವರು ರಿಪ್ಲೇಸ್ ಮಾಡ್ತಾರೆ. ಬಟ್ ಅದು ಬಿಟ್ಟು ಮೇಜರ್ ಚೇಂಜಸ್ ಉಂಟಾ? ಆಕಾಶ್ ದೀಪ್ ಅವರು ಆಡ್ತಾ ಇಲ್ಲ, ಅವರು ಇಂಜುರಿ ಕಾರಣದಿಂದಾಗಿ ಆಕಾಶ್ ದೀಪ್ ಅವರು 5th ಟೆಸ್ಟಿಗಿಲ್ಲ. ಸಿರಾಜ್ ಅಣ್ಣನನ್ನು ಸಹ ರೆಸ್ಟ್ ಮಾಡಿಸ್ತಾರೆ. ತುಂಬ ಬದಲಾವಣೆ ಆಗಬಹುದು ಸಿಡ್ನಿ ಟೆಸ್ಟಲ್ಲಿ ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕೆಂದರೆ ಕೋಚ್ ಗಂಭೀರ್ ಅವರು ಕೂಡ ಭಾರಿ ಸಿಟ್ಟು ಮಾಡ್ಕೊಂಡಿದ್ದಾರೆ ಅಂತ ನಾನು ಟ್ವಿಟರಲ್ಲೆಲ್ಲ ನೋಡ್ತಾ ಇದ್ದೆ. ಐ ವೋಂಟ್ ಬಿ ಸರ್ಪ್ರೈಸ್ಡ್. ಪಂತ್ ಅವರನ್ನು ಡ್ರಾಪ್ ಮಾಡಿ ಧ್ರುವ್ ಜುರೇಲ್ ಅವ್ರನ್ನ ಆಡಿಸಿದ್ರು ಕೂಡ ನನಗೆ ಏನು ಆಶ್ಚರ್ಯ ಅನಿಸೋದಿಲ್ಲ. ಯಾಕಂತಂದರೆ ಪಂತ್ ಅವರು ಔಟ್ ಆದಾಗ ಭಾರಿ ಸಿಟ್ಟು ಮಾಡ್ಕೊಂಡಿದ್ರಂತೆ. ಗಂಭೀರ್ ಅವರು 2 ಇನ್ನಿಂಗ್ಸಲ್ಲಿ ಸಹ ವಿಕೆಟ್ ಕೈ ಚೆಲ್ಲಿದರು. ಅವರು ಅನಗತ್ಯ ಹೊಡೆತಕ್ಕೆ ಮುಂದಾಗಿ ವಿಕೆಟ್ ಕೈ ಚೆಲ್ಲಿದರು. ಸೊ ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ನೋಡಿದಾಗ ಭಾರತ ಕಂಪ್ಲೀಟ್ ಮ್ಯಾಜಿಕ್ ಅಂತ ಹೊಸ ಟೀಮ್ ಇಟ್ಕೊಂಡು 5th ಟೆಸ್ಟ್ ಮ್ಯಾಚಲ್ಲಿ ಆಡಿದರೆ ಆಶ್ಚರ್ಯ ಇಲ್ಲ. ಬಟ್ ಭಾರತ ಚಂದ ಆಡಲಿ. ಆ್ಯಂಡ್ 2024 ಆಯಿತು, ಅದು ಕಹಿಘಟನೆಲ್ಲ ಅಲ್ಲಿ ಸೈಡಿಗಿಟ್ಟು 2025 ಒಳ್ಳೆ ರೀತಿಯಲ್ಲಿ ಪ್ರಾರಂಭ ಮಾಡಲಿ ಆ್ಯಂಡ್ BGT ಸರಣಿಯನ್ನು ಡ್ರಾ ಮಾಡಿಕೊಳ್ಳಿ ಅನ್ನೋದು ನಮ್ಮ ಒಂದು ಭಾರತ ಕ್ರಿಕೆಟ್ ತಂಡದ ಅಭಿಮಾನಿಯಾಗಿ ನಮ್ಮದೊಂದು ಆಸೆ ಅಷ್ಟೇ. ಸರಿಯಾಗಿರೋ ಬರುವ, ನಾಳೆ ಸಿಗುವ. ನಮಸ್ಕಾರ.